ಇನ್ನು ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಅವ್ರ ಮಗಳಾಗಿರ್ತಕ್ಕಂಥ ಹಿಂದೂ ಅವರಿದ್ದಾರೆ. ಮೇಡಮ್, ಮೊದಲನೇದಾಗಿ ಅಭಿನಂದನೆಗಳು ನಿಮ್ಮ ಕುಟುಂಬಕ್ಕೂ ಕೂಡ. ಯಾಕಂದರೆ ಸಾಕಷ್ಟು ದಶಕಗಳ ಕಾಲ, ಹಲವು ದಶಕಗಳ ಕಾಲ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಸರೋಜಾದೇವಿ ಅವರು. ಸೊ ಅವರಿಗೆ ನಾವು ಕೇಳ್ಪಡೆಯೋದಕ್ಕಿಂತ ಸರ್ಕಾರವೇ ಕೊಡಬೇಕಿತ್ತು. ಅದರೆಲ್ಲ ಒಂದು ಕಡೆ ಕೆಲವು ಸ್ಯಾಂಡಲ್ವುಡ್ನ ತಾರೆಯರು ಅವರಿಗೆ ಪ್ರಶಸ್ತಿಯನ್ನು ನೀಡಿ ಎನ್ನುವಂಥ ಒಂದು ಮನವಿ ಮಾಡಿದರು. ಈಗ ಸರ್ಕಾರ ಆ ಮನವಿಗೆ ಸ್ಪಂದಿಸಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡೋದು ಅದೇ ತುಂಬ ಸಂತೋಷ ಆಗ್ತಾ ಇದೆ. ನಾನು ಹೇಳಿದ ಫಸ್ಟ್ ಏನಂದರೆ ಸಿ ಎಮ್ ಅವರಿಗೆ ನಮ್ಮ ಕೃತಜ್ಞತೆ ಹೇಳಬೇಕು. ಇಷ್ಟು ಬೇಗ ನಾವು 2ನೇ ತಾರೀಕು ಹೋಗಿದ್ದು ಸಿ ಎಮ್ ಹತ್ರ. ಇಷ್ಟು ಬೇಗ ಮಾಡಿಕೊಡ್ತಾರಂತ ನಂಬಕ್ಕಾಗಲಿಲ್ಲ. ನೆನ್ನೆ ಹೇಳಿದಾಗ ನಾನು ಆ್ಯಕ್ಚುಲಿ ನಮ್ಮ 2 ನಿಮಿಷ ವೇಟ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನಾನು ಆ್ಯಕ್ಚುಲಿ ಅದು ಎಲ್ಲರಿಗೂ ಹೇಳಿದೆ. ಅಂದರೆ ಯಾಕೆ ಸರ್ಕಾರ ಇಷ್ಟು ಬೇಗ ಒಬ್ಬರು ಈ ಥರ ಡಿಸಿಷನ್ ತೊಗೊಳ್ಳೋದು ತುಂಬ ದೊಡ್ಡ ವಿಷಯ. ಯೂಶ್ವಲಿ ನಾನು ನೋಡಿದ್ದೀನಿ, ತುಂಬ ಟೈಮ್ ತೊಗೊತಾರೆ. ಆಮೇಲೆ ಒಂದೊಂದು ಸತಿ ಗೌರ್ಮೆಂಟೇ ಚೇಂಜ್ ಆಗಿಬಿಡುತ್ತೆ. ಅಷ್ಟೊಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆ ಅವಾರ್ಡ್ ಕೊಡ್ದೇ ಟೈಮ್ ಹೋಗಿದೆ. ಬಟ್ ಇದೇ ನಾನು ತುಂಬ ಸಂತೋಷ ಆಗಿದ್ದ ವಿಷಯ, ಸಿ ಎಮ್ ಸಾಹೇಬರು ಇಷ್ಟು ಬೇಗ ಇದನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಾತಾಡಿ ನಡೆಸಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ತುಂಬ ಸಂತೋಷ ಪಡ್ತಾಯಿದ್ದೀನಿ. ಮೇಡಮ್, ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಅವರು ಇದ್ದಾಗಲೇ ಈ ಪ್ರಶಸ್ತಿಯನ್ನು ಕೊಟ್ಟಿದ್ರು, ಇನ್ನೂ ಒಂದಿಷ್ಟು ಸಂಭ್ರಮ ಹೆಚ್ಚಾಗ್ತಾ ಇತ್ತು ಎನ್ನುವಂಥದ್ದು. ನಿಜ ಹೇಳಬೇಕಂದ್ರೆ ನಮ್ಮಮ್ಮಂಗೆಲ್ಲ ಬಂದಾಯಿತು. ಅವ್ರು ಯಾವತ್ತೂ ಅದನ್ನ ಎಕ್ಸ್ಪೆಕ್ಟು ಮಾಡಿಲ್ಲ. ಅವ್ರು ಆ ಥರ ಪರ್ಸ್ನಾಲಿಟಿನೂ ಅಲ್ಲ, ನನಗೆ ಬೇಕು ಇನ್ನೂ ಬೇಕು ಅಂತ ಯಾವತ್ತೂ ಅವರು ಕೇಳಿದವರಲ್ಲ. ಅವ್ರಿಗೆ ಮೊದಲಿಂದ ದೇವರು ಆ ಥರ ಕೊಟ್ಟು ಬಂದಿದ್ದಾರೆ. ಅವರು ಅಂದ್ಕೊಂಡಲೇ ಇಲ್ಲ ಆ ಥರ ಅವ್ರಿಗೆ ಪದ್ಮಶ್ರೀ, ಪದ್ಮಭೂಷಣ್, ಡಾಕ್ಟ್ರೇಟ್, ನ್ಯಾಷನಲ್ ಅವಾರ್ಡ್ ಮತ್ತು ಇವಾಗ ನಮ್ಮ ಕರ್ನಾಟಕಕ್ಕೆ ಬೆಸ್ಟ್ ಅವಾರ್ಡ್, ದೊಡ್ಡ ಅವಾರ್ಡ್ ಬಂದಿದೆ. ಅವ್ರು ಇದ್ರಿದ್ರೇನು ಅವರು ಐ ಡೋಂಟ್ ಥಿಂಕ್ ಅವ್ರಿಗೆ ಅಷ್ಟು ಅದು ಎಕ್ಸ್ಪೆಕ್ಟ್ ಮಾಡೋ ಥರ ಅವರು ಯಾವತ್ತೂ ಅಲ್ಲ. ಡೆಫಿನೆಟಾಗಿ ಸಂತೋಷಪಟ್ಟಿರೋರು. ಬಟ್ ನಾನು ಹೇಳಬೇಕಂದ್ರೆ ಅವರು ಯಾವತ್ತೂ ಆ ಥರ ನನಗಿದು ಬೇಕು ಅದು ಬೇಕು ಅಂತ ಅಂದವರೇ ಇಲ್ಲ. ಇದ್ರ ಜೊತೆಗೆ ಮೇಡಮ್, ಈಗಾಗಲೇ ನಿಮಗೆ ಘೋಷಣೆ ಆದಾಗ ಯಾರು ಸರ್ಕಾರದಿಂದ ಯಾರಾದರೂ ಫೋನ್ ಮಾಡಿದ್ದ ಅಥವಾ ಹೇಗೆ ಗೊತ್ತಾಯ್ತು? ಆ್ಯಕ್ಚುಲಿ ನನಗೆ ಜಸ್ಟ್ ಇಂಟರ್ನೆಟ್ ಮೂಲಕವಾಗಿ ಗೊತ್ತಾಯಿತು. ಇದು ನನ್ನ ಜೊತೆ ಆ್ಯಕ್ಚುಲಿ ಫಸ್ಟು ಬಂದಿದ್ದವರು ಜಯಮಾಲಾ ಆಂಟಿ ನನ್ನ ಜೊತೆ ನಿಂತು ಇದು ನಮ್ಮ ಮುಂದೆ ಮಾಡಬೇಕು ಅಂತ ಅವರೇ ಆ್ಯಕ್ಚುಲಿ ಇನಿಷಿಯೇಟಿವ್ ತೊಗೊಂಡಿದ್ದು. ನನಗೆ ಆ್ಯಕ್ಚುಲಿ ಮೋರ್ ದೆನ್ ಅವಾರ್ಡ್ಗಿಂತ ನಾನು ನಮ್ಮ ಸರ್ಕಾರ ಅವರು ಫಸ್ಟೇ ನನಗೆ ಸಿ ಎಮ್ ಸಾಹೇಬರು ಹೇಳಿದ್ರಂತೆ, ಅಮ್ಮನಿಗೆ ಈ ರಸ್ತೆ 11th ಕ್ರಾಸ್ನ ಅಮ್ಮನ ಹೆಸ್ರಲ್ಲಿ ಮಾಡ್ತೀವಿ ಅಂತ ಹೇಳಿದರು. ಅದು ಮೂಲಕವಾಗಿ ನನಗೆ ಹೆಲ್ಪ್ ಮಾಡಿದ್ದವರು ತಾರಾ ಅಮ್ಮ ಫಸ್ಟ್. ಅದಾದಮೇಲೆ ಜಯಮಾಲಾ ಆಂಟಿ ನನಗೆ ಈ ವಿಷಯಕ್ಕೆ ಕರ್ಕೊಂಡು ಹೋದರು ಸಿ ಎಮ್ ಹತ್ರ. ಬಟ್ ನಾನು ಹೇಳ್ದೆಲ್ಲ, ನಾನು ಅಂದ್ಕೊಂಡ್ಲೇ ಇಲ್ಲ ಇದು ಇಷ್ಟು ಬೇಕಾಗತ್ತೆ ಅಂತ. ಸೊ ಜಯಮಾಲಾ ಆಂಟಿ ಮತ್ತು ತಾರಾ ಅಮ್ಮ ನನಗೆ ಆ್ಯಕ್ಚುಲಿ ಹೆಲ್ಪ್ ಮಾಡಿದ್ದಾರೆ ಈ ವಿಷಯಕ್ಕೆ. ಮೇಡಮ್, ಎಲ್ಲೋ ಒಂದು ಕಡೆ ಈ ಸೀನಿಯರ್ ನಟರು ಅಂದರೆ ಹೇಳಿದ್ರೆ ನೀವು ಹೇಳ್ದಂಗೆ ತಾರಾ ಮೇಡಮ್ ಆಗಿರ್ಬೋದು, ಸುಮಲತಾ ಆಗಿರ್ಬೋದು, ಅಥವಾ ಜಯಮಾಲಾ ಮೇಡಮ್, ಶ್ರುತಿ ಅವರಾಗಿರ್ಬೋದು, ಸಾಕಷ್ಟು ಅಂದರೆ ಸರೋಜಾ ಮೇಡಮ್ ಜೊತೆಗೆ ಒಡನಾಟ ಇತ್ತು. ಸೊ ಅವ್ರಿಗೆ ಖಂಡಿತ ಪ್ರಶಸ್ತಿ ಬರಬೇಕಂತ ಅವರು ಕೂಡ ಮುಂದಾಳತ್ವ ತಗೊಂಡು ಸರ್ಕಾರಕ್ಕೆ ಗಮನಕ್ಕೆ ತಂದರು. ಅಂತೆ ಅಂದರೆ ಫಸ್ಟ್ ಆಫ್ ಆಲ್ ಅಮ್ಮಗೆ ಎಲ್ಲರೂ ತುಂಬ ಭಾವನಿಸಿ ಇಷ್ಟಪಟ್ಟರು. ಅವರು ಈ ಬರೀ ಇವರು ಅವರು ಅಂತ ನಾನು ಹೇಳಿದ್ರೆ ತಪ್ಪಾಗತ್ತೆ. ಅವ್ರಿಗೆ ಎಲ್ಲರೂ ಇಷ್ಟಪಟ್ಟು ನನ್ನ ಪಕ್ಕ ನಿಂತು ರಾಕ್ಲೈನ್ ವೆಂಕಟೇಶ್ ಅಂಕಲ್ ಆಗಲಿ, ಸುಮಲತಾ ಆಂಟಿ ಆಗಲಿ, ಜಯಮಾಲಾ ಆಂಟಿ ಆಗಲಿ, ತಾರಮ್ಮ ಆಗಲಿ, ಶ್ರುತಿ ಅಕ್ಕ ಇರಲಿ, ಎಲ್ಲರೂ ಅವ್ರ ಅಮ್ಮ ಕಂಡ್ರೆ ಅಷ್ಟೇ ಪ್ರೀತಿ. ಇವರು ಅವ್ರ ಮೇಲೆ ಅಷ್ಟು ಬರೀ ಆರ್ಟಿಸ್ಟ್, ಲೇಡೀಸು ಸೀನಿಯರ್ ಆರ್ಟಿಸ್ಟ್ ಅವ್ರ ಕಂಡ್ರೆ ಪ್ರೀತಿ ಅಂತ ತಪ್ಪಾಗತ್ತೆ ಹಂಗೆ ಹೇಳಿದ್ರೆ. ಎಲ್ಲರೂ ಅಮ್ಮನ್ನ ಅಷ್ಟೇ ಪ್ರೀತಿಸಿರೋರು. ಚಿಕ್ಕ ಹುಡುಗಿರಿಂದ ದೊಡ್ಡ ಆರ್ಟಿಸ್ಟು, ಆಮೇಲೆ ಎಲ್ಲ ಮೇಲ್ ಆರ್ಟಿಸ್ಟು ಅಷ್ಟೇ ಅಮ್ಮನ್ನ ಅಷ್ಟೇ ಗೌರವಿಸಿ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ. ಸೊ ಅವ್ರು ಎಲ್ಲರೂ ನನ್ನ ಜೊತೆ ನಿಂತು ಮಾಡಿರೋದು, ಅದು ನಾನು ನಿಜವಾಗ್ಲೂ ಸಂತೋಷ ಪಡ್ತಾ ಇದ್ದೀನಿ. ಮೇಡಮ್, ಇದ್ರ ಜೊತೆಗೆ ಈಗ ಮಲ್ಲೇಶ್ವರಂನ 11ನೇ ಮುಖ್ಯ ಅಂದರೆ ಅಡ್ಡ ರಸ್ತೆಗೆ ಅವರ ಹೆಸರಿಡಬೇಕು ಎನ್ನುವಂಥ ಮತ್ತೊಂದು ಕೂಗು ಕೇಳಿ ಬಂದಿದೆ. ಅದ್ರ ಬಗ್ಗೆ ಮನವಿ ಮಾಡಿದ್ದಾರೆ. ಸೊ ಸರ್ಕಾರ ಏನು ಸ್ಪಂದನೆ ನೀಡಿದೆ? ಅದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅಷ್ಟು ಈಸಿ ಮಾಡೋಕ್ಕಾಗಲ್ಲ. ಅದಕ್ಕೆ BBMP ಅವರಿದ್ದಾರೆ, ಅದಕ್ಕೆ ಸೇರ್ಪಟ್ಟಿದವರು ತುಂಬ ಜನ ಇದ್ದಾರೆ. ಅದು ಇನ್ನೂ ಟೈಮ್ ತೊಗೊಂಡು, ಬಟ್ ಸರ್ಕಾರ ಖಂಡಿತ, ನನಗೆ ಅದೇ ಹೇಳಕ್ಕೆ ಬಂದೆ, ಸಿ ಎಮ್ ಸಾಹೇಬರು ಅವತ್ತೇ ಅಮ್ಮ ಹೋಗಿದ್ದ ದಿವಸ 15th ಮಾರ್ನಿಂಗ್ ಬಂದಿದ್ದರು. ಅವತ್ತು ಅವ್ರು ಹೇಳಿದ್ದಾರೆ ಪ್ರೆಸ್ ಅವ್ರಿಗೆ, ನಾವು ಮಾಡ್ತೀವಿ ಅಂತ. ಆಮೇಲೆ ನಾನು ತಾರಮ್ಮ ನಂತರ ತಾರಮ್ಮ ಹೋಗಿ ಅವ್ರ ಹತ್ರ ಕೇಳ್ಕೊಂಡಾದ್ಮೇಲೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಜಯಮಾಲಾ ಆಂಟಿ ಹೋದಾಗೂ ಮಾಡಿಕೊಡ್ತೀವಿ ಅಂತಲೇ ಹೇಳಿದ್ದಾರೆ. ಸೊ ನಾನು ಅದು ಖಂಡಿತ ಅದಾದರೆ ತುಂಬ ಸಂತೋಷ ಆಗುತ್ತೆ. ಬಟ್ ಅದು ನಾನು ಹೇಳಿದ ಥರ ಟೈಮ್ ತೊಗೊಳತ್ತೆ. ಇಷ್ಟು ಬೇಗ ಆಗೋದು ಸ್ವಲ್ಪ ಟೈಮಿಂದ ಖಂಡಿತ ಮಾಡಿಕೊಡ್ತಾರಂತ ನಂಬಿಕೆಯಲ್ಲಿದ್ದೀವಿ.
ಇದ್ರ ಜೊತೆಗೆ ಈಗ ತಾರಾ ಮೇಡಮ್ ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, ಇನ್ನು ಮತ್ತೊಂದು ಮನವಿಯನ್ನು ಮಾಡಿದ್ರು. ಅಂದರೆ ಬಿ ಸರೋಜಾದೇವಿ ಅವರ ಹೆಸರಲ್ಲಿ ಒಂದಷ್ಟು ಪ್ರಶಸ್ತಿಗಳನ್ನು ಕೊಡಲಿ ಪ್ರತಿ ವರ್ಷ ಬರುವಂಥ ಕಲಾವಿದರಿಗೆ ಅನ್ನುವಂಥದ್ದು, ಅದು ಕೂಡ ಬೇಗ ಈಡೇರಬೇಕು ಎನ್ನುವಂಥ ಒಂದು ಅಭಿಮಾನಿಗಳ ಕೂಗು. ಆ್ಯಕ್ಚುಲಿ ಇದು ಮೊದಲಿಂದ ನಮ್ಮ ಅಮ್ಮನೇ ಒಂದು ಅವಾರ್ಡ್ ಅಂತ ಇಟ್ಟಿದ್ರು, ಬಿ ಸರೋಜಾದೇವಿ ನ್ಯಾಷನಲ್ ಅವಾರ್ಡ್ ಅಂತ ಮಾಡಿದ್ವಿ 10 ವರ್ಷ. ಅದು ನಾವು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆ, ಅಂಬರೀಷ್ ಅಂಕಲ್ ಮತ್ತು ಬೇರೆ ಊರಿಂದ ಆರ್ಟಿಸ್ಟ್ಗಳು ಕರೆದು ನಾವು ಕೊಟ್ಟಿದ್ದೀವಿ ಆ್ಯಕ್ಚುಲಿ 10 ವರ್ಷ. ಇವಾಗ ಅಮ್ಮ ಇರೋವಾಗಲೇ ಬೇಡ ಇಷ್ಟು ಕೊಟ್ಟಿದ್ದೀವಿ, ಇದ್ರಲ್ಲಿ ಮುಗಿಸ್ಕೊಳ್ಳೋಣ ಅಂತ ಅವರು ಡಿಸಿಷನ್ ತೊಗೊಂಡ್ರು. ಸೊ ಇವಾಗ ಈ ಅವಾರ್ಡ್ ಬಂದು ಕೊಟ್ಟರೆ ಸಂತೋಷ ಅಮ್ಮ ಹೆಸರಲ್ಲಿ. ಹಂಗಂತ ನಾವು ಅದನ್ನೇ ಬೇಕು ಅಂತ ನಾವು ಕೇಳೋರಲ್ಲ, ಬಿಕಾಸ್ ಅಮ್ಮ ಅಂತ ಪರ್ಸನಲ್ಲೇ ಇಲ್ಲ. ಅವ್ರು ಯಾವತ್ತೂ ಅವ್ರ ದುಡ್ಡಲ್ಲಿ ಅವ್ರು ಮಾಡಿರೋದು ಅವಾರ್ಡ್ಸ್ನ. ನಾವು ಯಾರನ್ನೂ ಕೇಳಿಲ್ಲ ಮಾಡಿಕೊಡಿ ಅಂತ ನಾನು ಕೇಳಲ್ಲ. ನಾನು ಹೇಳಿದ್ನಲ್ಲ, ನನಗೆ ಓನ್ಲಿ ಒಂದು ಆಸೆ ಇರೋದು, ನಮ್ಮ ರೋಡ್ ಈ 11th ಕ್ರಾಸ್ಗೆ ಅಮ್ಮ ಹೆಸರು ಬಂದರೆ ಶಾಶ್ವತವಾಗಿ ಅದಿರುತ್ತೆ, ನಮಗೂ ತುಂಬ ಹೆಮ್ಮೆಯಾಗಿರುತ್ತೆ. ಮೇಡಮ್, ಇದ್ರ ಜೊತೆಗೆ ಹುಟ್ಟೂರಲ್ಲಿ ಏನು ಸಂಸ್ಕಾರದಂಥ ಜಾಗದಲ್ಲಿ ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು, ಒಂದು ಮಿನಿ ಆಡಿಟೋರಿಯಮನ್ನು ನಿರ್ಮಾಣ ಮಾಡಬೇಕಂತ ಒಂದು ಕನಸಿತ್ತಂತೆ. ಬೇರೆಯವ್ರು ಹೇಳೋದು ನನಗೆ ಗೊತ್ತಿಲ್ಲ. ನಾನು ಹೇಳಿದ ಪ್ರಕಾರ ಅಮ್ಮ ಆ ಥರ ಎಲ್ಲ ಆಸೆ ಇಟ್ಟೋರೇ ಅಲ್ಲ. ನಾವು ಏನಿದ್ರೇನೋ ಅವ್ರ ದುಡ್ಡಲ್ಲಿ ನಮ್ಮ ತೋಟದಲ್ಲಿ ನಾವು ಕೊಡಬೇಕಂದ್ರೆ ನಾವು ಮಾಡ್ತೀವಿ. ಬಟ್ ಬೇರೆಯವ್ರು ಏನು ಹೇಳಿದಾರೆ ನಿಮಗೆ ಅದು ನನಗೆ ಗೊತ್ತಿಲ್ಲ. ಆ ಥರ ನಾನು ಫಸ್ಟ್ ಟೈಮ್ ಇದೇ ಕೇಳ್ತಾ ಇರೋದು ಆಡಿಟೋರಿಯಂ ವಿಷಯ. ನಮ್ಮದು ಆರ್ಟಿಸ್ಟ್ ಅಸೋಸಿಯೇಷನ್ ಅವರೇ ಆರ್ಟಿಸ್ಟ್ ಅಂಬರೀಷ್ ಅಂಕಲ್ ಮತ್ತು ಅಮ್ಮ ಮತ್ತು ರಾಕ್ಲೈನ್ ಅಂಕಲ್ ಆಲ್ರೆಡಿ ಮಾಡಿಕೊಟ್ಟಿದ್ದಾರೆ ಆರ್ಟಿಸ್ಟ್ಗಳಿಗೆ ಅಂತ. ಅದು ಬಿಟ್ಟರೆ ಇನ್ನೇನು ಆ ಥರ ಅಮ್ಮ ಯಾವತ್ತೂ ಕೇಳಿಲ್ಲ. ಅದ್ರ ಜೊತೆಗೆ ಅಂದರೆ ಒಂದು ಮ್ಯೂಸಿಯಂ ಥರ, ಅಂದರೆ ಹುಟ್ಟೂರಲ್ಲಿ ಇರಲಿ ಒಂದು ನಮಗೋಸ್ಕರ ಮ್ಯೂಸಿಯಂ ಅಂತ ಅಭಿಮಾನಿಗಳು, ಆ ಭಾಗದ ಜನ. ಅಂದರೆ ನೀವು ಹೇಳೋದು ಚನ್ನಪಟ್ಟಣನ, ನಾವು ಹುಟ್ಟಿರೋ ಅಮ್ಮಂದ ಊರು. ಅಲ್ಲಿ ಆಲ್ರೆಡಿ ನಾವು ಅಮ್ಮ ಅಲ್ಲಿ ಸ್ಕೂಲ್ ಕಟ್ಟಿದ್ದಾರೆ, ನಮ್ಮ ತೋಟ ಇದೆ, ಅಲ್ಲೇ ನಾವು ಅಮ್ಮನ ಹಾಕಿರೋದು. ನಾನು ಆಲ್ರೆಡಿ ನಾನು ಅಮ್ಮಂಗೋಸ್ಕರ ನಾನು ಅಲ್ಲಿ ಏನೇನು ಮಾಡಬೇಕೆಲ್ಲ ಮಾಡ್ತಾಯಿದ್ದೀನಿ. ಇನ್ಫ್ಯಾಕ್ಟ್ 2 ತಿಂಗಳಲ್ಲಿ ನಾನು ಅದೇನೇ ಮಾಡ್ತಾ ಇರೋದು. ಸೊ ಅದು ನಮಗೆ ಸಾಕು. ಅದ ಮೇಲೆ ನಾನೇನು ಹೇಳೋಕ್ಕಾಗಲ್ಲ. ಇದು ಬೇಕು ಅದು ಬೇಕು ಅಂತ ನಾನು ಯಾವತ್ತೂ ಕೇಳಲ್ಲ, ಅಮ್ಮನೂ ಕೇಳ್ದವ್ರಲ್ಲ. ಸೊ ಏನಾಗತ್ತೆ ನೋಡಬೇಕು. ಅಮ್ಮನಿಗೋಸ್ಕರ ನೀವು ಹುಟ್ಟೂರಲ್ಲಿ ಏನು ಮಾಡ್ತಾ ಇದ್ದೀರಾ? ಅದೇನೇ ಹೇಳಕ್ಕೆ ಬಂದೆ. ಲೈಕ್ ನಾನು ಲಾಸ್ಟ್ 2 ಮಂತ್ಸಿಂದ ಬರೀ ಅಮ್ಮನ ಊರಲ್ಲಿ ನಾವು ಇನ್ನೂ ಫಾರ್ಮ್ನ ಇನ್ನೂ ಚೆನ್ನಾಗಿ ಮಾಡಿ, ಅವ್ರಿಗೆ ನೇಚರ್ ಅಂದರೆ ತುಂಬ ಇಷ್ಟ, ಹೂ ಇಷ್ಟ, ಗಿಡಗಳಿಷ್ಟ. ಸೊ ಅದನ್ನ ನಾನು ಇನ್ನೂ ಇವಾಗ ಚೆನ್ನಾಗಿ ಮಾಡಿ ಡೆವಲಪ್ ಮಾಡಿ ಅಲ್ಲಿ ಅವ್ರಿಗೆ ಇನ್ನೂ ಚೆನ್ನಾಗಿ ಅವ್ರಿಗೆ ಸಂತೋಷವಾಗಿ ಇರ್ತಾರೆ ಅಂತ ಆ ನಂಬಿಕೆಯಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಅದಲ್ಲೇ ನಾನು ಲಾಸ್ಟ್ 2-3 ಮಂತ್ಸಲ್ಲಿ ನಾನು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಜಾಸ್ತಿ. ಮೇಡಮ್, ಇದ್ರ ಜೊತೆಗೆ ಬೆಳಗ್ಗೆ ಒಂದಿಷ್ಟು ನಟನಟಿಯರನ್ನ ಮಾತಾಡಿಸ್ಬೇಕಾದ್ರೆ ಹೇಳ್ತಾ ಇದ್ರು, ಸರೋಜಾದೇವಿ ಅವರ ಮಗಳು ಹಿಂದೂ ಅಲ್ಲಿ ನಾವು ಸರೋಜಾದೇವಿ ಅವ್ರನ್ನ ಮತ್ತೆ ಕಾಣ್ತಾ ಇದ್ದೀವಿ. ಸೊ ಅವರ ಸಮಾಜ ಸೇವೆ, ಅವರು ಸರೋಜಾದೇವಿ ಅವ್ರನ್ನ ಮಾಡ್ತಾ ಇದ್ರಲ್ಲ, ಕಲಾ ಸೇವೆ, ಸಮಾಜ ಸೇವೆ, ಅದನ್ನೆಲ್ಲ ಅವರು ಹಿಂದೂ ಅವ್ರು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಸೊ ಖುಷಿ ಆಗ್ತಿದೆ, ಅವ್ರ ಬಗ್ಗೆ ನಮ್ಗೆ ಪ್ರೌಡ್ ಫೀಲ್ ಆಗ್ತಿದೆ ಏನು ಅಂತ. ಅದು ಸೋ ಸ್ವೀಟ್ ಆಫ್ ದಮ್ ಆ ಥರ ಹೇಳಿದರೆ. ನಾನು ಹೇಳಿಲ್ಲ, ಆ್ಯಕ್ಚುಲಿ ಮೊದಲಿಂದ ಅಮ್ಮ ಬಂದು ಲೈಕ್ ಫಿಲ್ಮ್ ಇಂಡಸ್ಟ್ರಿಯವ್ರು ನಂಗೆ ಫ್ಯಾಮಿಲಿ ಥರ. ಅಮ್ಮ ಇಂದ ನಾನು ಇವರೆಲ್ಲ ನನಗೂ ಭೇಟಿಯಾದರು. ಚಿಕ್ಕ ಹುಡುಗಿಯಿಂದ ನಾನು ಹೇಳಿದ್ನಲ್ಲ, ಸುಮಲತಾ ಆಂಟಿ, ರಾಕ್ಲೈನ್ ವೆಂಕಟೇಶ್ ಅಂಕಲ್ ಮತ್ತು ತಾರಾ ಅಮ್ಮ ಆಗಲಿ, ಸುಧಾರಾಣಿ ಅಮ್ಮ ಮತ್ತು ಶ್ರುತಿ ಅಕ್ಕ, ಎಲ್ಲರೂ ನಾನು ಚಿಕ್ಕ ಹುಡುಗಿಯಿಂದ ನೋಡಿಕೊಂಡು ಅವರು ನನಗೆ ಅಷ್ಟೇ ಕ್ಲೋಸ್ ಆಗಿದ್ದಾರೆ. ಸೊ ನನ್ನ ಅಮ್ಮ ಹೋದರು ಅಂತ ನಂಗೆ ಆ ಫೀಲಿಂಗು ಇಲ್ಲ. ಅವರು ನನ್ನ ದೂರವಾಗಿ ನೋಡಿಲ್ಲ, ನಾನು ಇನ್ನೂ ಹಂಗೆ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗೇ ಇದ್ದೀನಿ. ಸೊ ಅವ್ರು ಹಂಗೆ ಅಂದ್ಕೊಂಡ್ರೆ ತುಂಬ ಸಂತೋಷ ಆಗುತ್ತೆ. ನಾನು ಅಷ್ಟೇ, ನಮ್ಮಮ್ಮ ಏನು ಹೇಳಿದ್ದಾರೆ ನಾನು ಅದೇ ದಾರಿಲಿ ಹೋಗ್ತೀನಿ ಮುಂದೆ. ಮೇಡಮ್, ಕೊನೆಯದಾಗಿ, ಸೊ ಅಮ್ಮ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ರ ಕೊನೆ ದಿನಗಳಲ್ಲಿ? ಸೊ ಅವ್ರ ಕನಸುಗಳು ಏನಾದರೂ ಈಡೇರಿಸಬೇಕಾಗಿತ್ತ, ಏನಾದರೂ ಉಳ್ಕೊಂಡಿದ್ಯಾ? ಇಲ್ಲ, ಆ್ಯಕ್ಚುಲಿ ಅವ್ರು ತುಂಬ ಸಂತೋಷವಾಗಿದ್ದರು ಲಾಸ್ಟ್ ಫ್ಯೂ ಮಂತ್ಸಿಂದ. ಅವ್ರು ಜಾಸ್ತಿ ಏನು ಬೇಕಿತ್ತು ಅಂದರೆ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ನನ್ನ ತಮ್ಮನೂ ಅಷ್ಟೇ, ಅವನು ಫಾರಿನಲ್ಲಿದ್ದ, ಆಮ್ಸ್ಟರ್ಡ್ಯಾಮಲ್ಲಿ ಓದ್ತಾ ಇದ್ದ. ಅವನು ವಾಪಸ್ ಬೆಂಗಳೂರಿಗೆ ಬಂದು ಇಲ್ಲೇ ಅವನು ಬಿಸ್ನೆಸ್ ಮಾಡ್ತಾಯಿದ್ದಾನೆ. ನಾನು, ನನ್ನ ಮಗಳು, ನಮ್ಮ ಹಸ್ಬೆಂಡ್ ಜಾಸ್ತಿ ಅಮ್ಮನ ಜೊತೆ ಇರ್ತಾಯಿದ್ವಿ. ನಮ್ಮ ಫ್ಯಾಮಿಲಿ ಜೊತೆ ಅವ್ರು ಇರಬೇಕು ಅಂತ ಯಾವಾಗಲೂ ಇಷ್ಟಪಟ್ಟಿದ್ದು. ನನ್ನ ಮಗಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಅದು ಬಿಟ್ಟರೆ ಅವ್ರು ಆ ಥರ ನೇಚರೇ ಇಲ್ಲ ಅವ್ರಿಗೆ, ಏನು ಬೇರೆ ಬೇಕು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಸೊ ತುಂಬ ಹ್ಯಾಪಿಯಾಗಿ ಸಂತೋಷವಾಗೇ ಇದ್ದರು. ನಿಜಕ್ಕೂ ನಮಗೂ ಖುಷಿ ಆಗ್ತಿದೆ. ಸೊ ಮನೇಲಿದ್ದರೆ ಇನ್ನೂ ಮೇಡಮ್ ಇದ್ದಾರೇನೋ, ಸರೋಜಾದೇವಿ ಮೇಡಮ್ ಮನೇಲಿ ಇದ್ದಾರೇನೋ ಅಂತ ಫೀಲ್ ಬರ್ತಿದೆ. ಸೊ ಮನೇನೂ ಕೂಡ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಮೇಡಮ್, ಈ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ, ಅವರಿಗೆ ಓದಿಸಿರ್ತಕ್ಕಂಥ ರಾಷ್ಟ್ರ ಒಂದು ಧ್ವಜವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀರಾ. ಸೊ ಅದನ್ನು ನೀಟಾಗಿ ಇಟ್ಟಿದ್ದೀರಾ, ಅದಕ್ಕೆ ಅದರದ್ದೇ ಆದಂಥ ಒಂದು ಗೌರವ ಇದೆ. ಅದ್ರ ಜೊತೆಗೆ ಮನೇಲಿ ಒಂದಷ್ಟು ಫೋಟೋಸ್ಗಳು ಕೂಡ ಇದೆ. ಇದು ಯಾವ ಫೋಟೋಸ್ ಅಂತ ಹೇಳ್ಬೋದಾ ಮೇಡಮ್? ಇದು ಅವ್ರಿಗೆ ಪದ್ಮಭೂಷಣ್ ಸಿಕ್ಕಿದ್ದು 1992, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್. 92 ಪದ್ಮಭೂಷಣ್. ಪದ್ಮಶ್ರೀ ಬಂದು 1969 ಬಂದಿದ್ದು. ಆಮೇಲೆ ಅದೇ ಟೈಮಲ್ಲಿ ಇಂದಿರಾ ಗಾಂಧಿ ಅವ್ರ ಜೊತೆ ಭೇಟಿಯಾದರು. ಇದು ನ್ಯಾಷನಲ್ ಅವಾರ್ಡ್ ಅವ್ರಿಗೆ ಬಂದಿದ್ದು 2007 ನ್ಯಾಷನಲ್ ಅವಾರ್ಡ್ ಬಂದಿದ್ದು.
ಅದೇ ಎಲ್ಲರ ಜೊತೆ ಇಲ್ಲಿ ನೋಡ್ತಿರಲ್ಲ, ಸೊ ಎಲ್ಲ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ನ ಎಲ್ಲರೂ ಭೇಟಿಯಾಗಿದ್ದಾರೆ. ಅವ್ರ ಫೇವ್ರೆಟ್, ಆಮೇಲೆ ಮದರ್ ತೆರೀಸಾ ಅವ್ರಿಗೆ ತುಂಬ ಫೇವ್ರೆಟ್. ಇದು ಡ್ಯಾಡಿ ಜೊತೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಒಂದು ಲೆಟರ್ ಬರೆದ್ರು ಅಮ್ಮ ಹೋದ್ಮೇಲೆ, ಇದೇನೆ ಅದು. ಸೊ ಅದು ನಮಗೆ ತುಂಬ ಸಂತೋಷವಾಯಿತು. ಅವರು ಅಷ್ಟು ಚೆನ್ನಾಗಿ ಅಮ್ಮ ಬಗ್ಗೆ, ನನಗೆ ಅದು ತುಂಬ ಸಂತೋಷ ಆಯಿತು. ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಒಬ್ಬರ ಆರ್ಟಿಸ್ಟ್ ಬಗ್ಗೆ ಇಷ್ಟು ಕೇಳಿಕೊಂಡು ಅವ್ರ ಬಗ್ಗೆ ವಿಚಾರಿಸ್ಕೊಂಡು ಬರ್ತಿದ್ದಾರೆ. ಸೊ ತುಂಬ ಜನ ಬರೀತಾರೆ, ಬಟ್ ಅವ್ರಿಗೆ ಸಬ್ಜೆಕ್ಟೇ ಗೊತ್ತಿರಲ್ಲ, ಲೈಕ್ ಜಸ್ಟ್ ಒಂದು ಕಂಡೋಲೆನ್ಸ್ ಮೆಸೇಜ್ ಕೊಡ್ತಾರೆ. ಬಟ್ ಪ್ರೈಮ್ ಮಿನಿಸ್ಟರ್ ಅವರು ಡೀಟೇಲ್ ಆಗಿ ಅಮ್ಮನ ಬಗ್ಗೆ ಕೇಳಿಕೊಂಡು ಕರೆಕ್ಟಾಗಿ ಅವ್ರ ಬಗ್ಗೆ ಬರ್ತಿದ್ದಾರೆ. ಅದು ನಂಗೆ ತುಂಬ ತುಂಬ ಸಂತೋಷ ಆಯಿತು. ಸೊ ಅದಕ್ಕೆ ಫ್ರೇಮ್ ಮಾಡಿ ಇಟ್ಟಿದ್ದೀವಿ. ಸೊ ಫೋಟೋ ಇದೆ ಮಮ್ಮಿ ಅದು ಇಲ್ಲೇನೆ ಮಲ್ಲೇಶ್ವರಂ ಮನೇಲಿ ಅಲ್ಲಿ ಮುಂದೆ ತೆಗ್ದಿದ್ದು ನಮ್ಮ ತಂದೆ ಜೊತೆ. ಸೊ ಇದು ನಮ್ಮ ಅಜ್ಜಿ ರುದ್ರಮ್ಮ ಅವರು. ಅವ್ರದೇ ಆದಂಥ ಒಂದು ಪ್ರೀತಿಯ ವಸ್ತು ಅಂತದ್ದು ಯಾವುದಾದ್ರೂ ಮನೆಯಲ್ಲಿ ಇದೆಯಾ? ವಸ್ತು ಅಂತ ಏನಿಲ್ಲ, ಅವ್ರಿಗೆ ಫ್ಲವರ್ಸ್ ತುಂಬ ಇಷ್ಟ. ಫೇವ್ರೆಟ್, ನಾನು ಹೇಳಿದ್ನಲ್ಲ, ನೇಚರು, ಫ್ಲವರ್ಸ್ ತುಂಬ ತುಂಬ ಇಷ್ಟ. ಅದಕ್ಕೆ ಅವ್ರಿಗೆ ಫ್ಲವರ್ಸ್ ಯಾವಾಗಲೂ ಇಡ್ತೀವಿ. ಅದು ರಾಜೀವ್ ಗಾಂಧಿ ಅವ್ರ ಜೊತೆ ಅದು ಹಿಂದೆ ಫೋಟೋ ಇದೆ. ಸೊ ಇದು ಅವ್ರು ಆ್ಯಕ್ಚುಲಿ ರಾಜೀವ್ ಗಾಂಧಿ ಅವ್ರ ಅಮ್ಮನಿಗೆ ಇಂದಿರಾ ಗಾಂಧಿ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನನಗೆ ಅದಕ್ಕೆ ಇಂದಿರಾ ಅಂತ ನಾನು ರಿಪಬ್ಲಿಕ್ ಡೇಲಿ ಹುಟ್ಟಿದ್ದು, ಅದಕ್ಕೆ ಇಂದಿರಾ ಅಂತ ನನ್ನ ಆ್ಯಕ್ಚುಲಿ ಫುಲ್ ನೇಮ್. ಸೊ ಅವ್ರಿಗೆ ರಾಜೀವ್ ಗಾಂಧಿ ತುಂಬ ಇಷ್ಟ. ಅದಕ್ಕೆ ಅವರು ರಾಜೀವ್ ಗಾಂಧಿ ಅವ್ರನ್ನ ಕರೆದು ಎಂ ಪಿ ಆಗಿ ನಿಲ್ಲಿ ಮಂಡ್ಯದಿಂದ ಅಂತ ಹೇಳಿದ್ರು ಕಾಂಗ್ರೆಸ್ಸಿಂದ. ಬಟ್ ಅಮ್ಮ ಬಂದು ಪಾಲಿಟಿಕ್ಸಲ್ಲಿ ಯಾವತ್ತೂ ಜಾಯ್ನ್ ಆಗೋಕ್ಕೆ ಇಷ್ಟಪಟ್ಟಿಲ್ಲ. ಸೊ ಬಟ್ ಅವರು ಆ ಟೈಮಲ್ಲಿ ನೀವು ಭೇಟಿಯಾಗಿದ್ದು ಈ ಫೋಟೋ. ಫೈನಲಿ ನಮಗೂ ಕೂಡ ಸಾಕಷ್ಟು ಖುಷಿ ಆಗ್ತಿದೆ. ಸೊ ಅವ್ರ ಮನೆ ವಾತಾವರಣ ನೋಡಿದ್ರೆ, ನೀವು ಹೇಳಿದ್ರಲ್ಲ ಅವರು ನೇಚರ್ನ ತುಂಬ ಪ್ರೀತಿ ಮಾಡ್ತಾ ಇದ್ರು ಅಂತ. ಅವ್ರಿಗೆ ಗಾರ್ಡನ್ ಇಷ್ಟ, ತುಂಬ ಮನೆ ಯಾವಾಗಲೂ ಕ್ಲೀನಾಗಿರಬೇಕು, ಎಲ್ಲ ಹಂಗಂಗೆ ಇರಬೇಕು, ನೀಟಾಗಿರಬೇಕು ಅಂತ ಇಷ್ಟಪಟ್ಟಿರೋರು. ಸೊ ಹಂಗೇನೆ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಹೇಳ್ತಾ ಇದ್ದಿದ್ದು ಮೇಡಮ್, ಅಭಿಮಾನಿಗಳು ಆಗಲಿ, ಕೆಲವರು ನಟ ನಟಿಯರಾಗಿರಲಿ, ಸೊ ಸರೋಜಾದೇವಿ ಇಲ್ಲ ಅಂತ ನಮ್ಗೆ ಅನ್ಸೋದಿಲ್ಲ. ಯಾಕಂದರೆ ಇಂದು ಮೇಡಮ್ ಇದ್ದಾರೆ. ಸೊ ಅವರ ಏನು ಸೇವೆ ಮಾಡ್ತಾ ಇದ್ರಲ್ಲ ಅದನ್ನೆಲ್ಲ ಇವರೇ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಸೊ ಆ ಚಿತ್ರರಂಗದ ಜೊತೆನೂ ಅದೇ ರೀತಿ ಒಂದು ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಚಿತ್ರರಂಗ ನಮ್ಮ ಫ್ಯಾಮಿಲಿ, ನಾವು ಯಾವತ್ತೂ ನಮಗೆ ಫ್ಯಾಮಿಲಿ ಥರ ಇದ್ದಾರೆ. ನಾವು ಯಾವತ್ತೂ ನನ್ನ ಬೇರೆ ಥರ ನೋಡಿಲ್ಲ. ಅವರು ನನ್ನ ಎಲ್ಲರೂ ಅಷ್ಟೇ ಬಾಣಿಸಿ, ನನ್ನ ಪ್ರೀತಿಸಿ, ಅವ್ರ ಮನೆಗೆ ನಾನು ಹೋಗ್ತೀನಿ, ನನ್ನ ಮನೆಗೆ ಅವರೆಲ್ಲ ಬರ್ತಾರೆ, ನಮ್ಮ ಮನೆಗೆ ನಾವು ಅಷ್ಟೇ ಕ್ಲೋಸ್ ಆಗಿದ್ದೀವಿ. ಎಲ್ಲರೂ ನನ್ನ ಚಿಕ್ಕ ಹುಡುಗಿಂದ ನೋಡಿ ಹಂಗೇನೆ ನನ್ನ ಅಷ್ಟು ಕ್ಲೋಸ್ ಆಗೇ ನನ್ನ ಜೊತೆ ಎಲ್ಲರೂ ಚೆನ್ನಾಗೇ ಇದ್ದೀವಿ. ಸೊ ಫೈನಲಿ ಈಗ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ. ಸೊ ಇಡೀ ಕರ್ನಾಟಕ ಸಂಭ್ರಮಿಸ್ತಾ ಇದೆ. ಸೊ ನಿಮ್ಮ ಫೈನಲ್ಲು ಇದೇ ಥರ ಅಮ್ಮ ಶಾಶ್ವತವಾಗಿ ಇರ್ತಾರೆ. ಅದೇ ನನಗೆ ಅದೇ ತುಂಬ ತುಂಬ ಸಂತೋಷ ಆಯಿತು. ಅವ್ರು ಇದ್ದಾಗ ಅವ್ರಿಗೆ ಕೊಟ್ಟಿದ್ದ ಆ ರೆಸ್ಪೆಕ್ಟ್ ಅವ್ರು ಹೋದ್ಮೇಲೆ ಇನ್ನೂ ಜಾಸ್ತಿನೇ ಕೊಟ್ಟಿದ್ದಾರೆ. ಅವ್ರು ಹೋಗಿದ್ದ ದಿವಸ ನೀವು ನೋಡಿರ್ತೀರ, ನೀವು ಕವರ್ ಮಾಡಿರ್ತೀರ. ಅವರ ಮಹಾರಾಣಿ ಥರ ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ ಮಲಗಿಸಿದ್ವಿ. ಸೊ ನನಗೆ ಅಷ್ಟೇ ಹೆಮ್ಮೆ. ಅದೇ ಹೇಳ್ತಾ ಇದ್ದೀನಿ, ಅವ್ರು ಇದ್ದಾಗ ಅವ್ರಿಗೆ ಬಂದಿರೋ ಈ ಪ್ರಶಸ್ತಿಗಿಂತ ಇವಾಗ ಇನ್ನೂ ಜಾಸ್ತಿನೇ ಅವ್ರಿಗೆ ದೇವರು ಕೊಟ್ಟಿದ್ದಾರೆ. ಮೇಡಮ್, ಇನ್ನೊಂದು ಕಡೆ ಅಭಿಮಾನಿಗಳ ಕೂಗು ಕೇಳಿ ಬರ್ತಾ ಇದೆ. ಸೊ ನಿಮ್ಮ ಮಾತಾಗಿರ್ಬೋದು, ಒಂದು ಪ್ರಬುದ್ಧತೆ ಮಾತುಗಳು, ಸೊ ನೀವು ನಡ್ಕೊಳ್ಳೋ ರೀತಿ ಎಲ್ಲ ನೋಡ್ತಾ ಇದ್ರೆ ಇಂದು ಮೇಡಮ್ ಕೂಡ ಚಿತ್ರರಂಗಕ್ಕೆ ಬರಲಿ ಅನ್ನುವಂಥದ್ದು. ಇಲ್ಲ, ನನಗೆ ಆ್ಯಕ್ಚುಲಿ ನನಗೆ ಇವಾಗ ಆಲ್ರೆಡಿ ಮದುವೆಯಾಗಿ ಮಗು ಇದೆ. ನಾನು ಚಿಕ್ಕ ಹುಡುಗಿ ಇದ್ದಾಗಲೇ ಬಂದಿತ್ತು. ಬಟ್ ನಾನು ಜಾಸ್ತಿ ಎಜುಕೇಷನ್ ಮತ್ತು ಬಿಸ್ನೆಸ್ ನೋಡ್ಕೊಳ್ಳೋದು ರೀತಿಲಿ ಹೊಟ್ಟೋದೆ. ಆವಾಗ ಅಮ್ಮಗೂ ಲೈಕ್ ಸ್ವಲ್ಪ ಅವ್ರಿಗೆ ಭಯ ಇತ್ತು. ನಿಮ್ಗೆ ಗೊತ್ತಲ್ಲ ಆ ಕಾಲದಲ್ಲಿ ಹೆಂಗಿತ್ತು ಅಂತ, ಇಷ್ಟು ಮುಂದೆ ಬಂದಿರಲಿಲ್ಲ, ಸ್ವಲ್ಪ ಭಯ ಇತ್ತು. ಸೊ ನನ್ನ ತುಂಬ ಓವರ್ ಪ್ರೊಟೆಕ್ಟಿವ್ ಆಗೇ ಬೆಳೆಸಿದ್ರು. ಬಟ್ ಇವಾಗೆಲ್ಲ ಟೈಮ್ಸ್ ಚೇಂಜ್ ಆಗಿದೆ. ಈಗ ಲೇಡೀಸ್ ಅಷ್ಟೇನು ಮುಂದೆ ಬಂದು ಎಲ್ಲ ನಮ್ಮ ಅಮ್ಮನೇ ಅಚೀವ್ ಮಾಡಿದ್ದಾರೆ, ತುಂಬ ಜನ ಮುಂದೆ ಬಂದಿದ್ದಾರೆ. ಬಟ್ ಇಟ್ಸ್ ಟು ಲೇಟ್. ಮೇ ಬಿ ಮೈ ಡಾಟರ್, ನನ್ನ ಮಗಳು ಅವ್ರ ಥರನೇ ನೋಡೋಕ್ಕೂ ಅವ್ರ ಥರ ಇದ್ದಾಳೆ. ಮತ್ತು ಜಾಸ್ತಿ ಅವಳಿಗೆ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಇಷ್ಟ. ಮೇ ಬಿ ಅವಳು ಒಂದು ದಿವಸ ಅಮ್ಮನ ಥರ ಆಗ್ತಾಳಂತ. ದಟ್ ಐ ವುಡ್ ಬಿ ವೆರಿ ಹ್ಯಾಪಿ ಆ್ಯಕ್ಚುಲಿ. ನಿಮ್ಮ ನಂತರ ಮುಂದಿನ ಪೀಳಿಗೆ ನಿಮ್ಮ ಮಗಳಾದರೂ ಸರೋಜಾದೇವಿ ಅವರ ಸೇವೆ ನಾನು ಅವಳಿಗೆ ಸೇಮ್ ಅಮ್ಮನ ಥರ ಡಾನ್ಸ್ ಮಾಡೋದು, ಅವ್ರ ಥರ ಆ್ಯಕ್ಚುಲಿ ಅವ್ರ ಫೇವ್ರೆಟ್ ಸಾಂಗ್ಸ್ ಎಲ್ಲ ಅವಳು ತುಂಬ ಈಗಲೂ ಹಾಡ್ತಾಳೆ, ಡಾನ್ಸ್ ಮಾಡ್ತಾಳೆ. ಅವಳು ಓನ್ಲಿ 5 ವರ್ಷ. ಅವಳಿಗೆ ಆಗಲೇ ಅದೆಲ್ಲ ಬಂದುಬಿಟ್ಟಿದೆ. ಸೊ ನಾನು ಅಮ್ಮ ಯಾವಾಗಲೂ ಹೇಳು ನನ್ನ ಥರ ಬರ್ತಾ ಇದ್ದಾಳೆ ಅಂತ ಹೇಳ್ತಾನೆ ಇದ್ರು. ಸೊ ನನಗೆ ಐ ಥಿಂಕ್ ನಂಬಿಕೆ ಎಲ್ಲೋ ಇದೆ ಹಿಂದೆ ಅಮ್ಮನ ಥರ ಬರ್ತಾಳಂತ. ಅಮ್ಮ ಅಷ್ಟು ಬರೋಕ್ಕೆ ಯಾರಿಗೂ ಕೈಲಿ ಆಗಲ್ಲ, ಬಟ್ ಅಟ್ಲೀಸ್ಟ್ ಆ ಲೈನಲ್ಲಿ ಬರ್ತಾಳಂತ ಒಂದು ನಂಬಿಕೆ ಇದೆ. ಸೊ ಫೈನಲಿ ಈಗ ಅಮ್ಮನ ಒಂದು ಸ್ಥಾನವನ್ನು ನಿಮ್ಮ ಮಗಳು ತುಂಬ್ತಾಳೆ ಏನು ಅಂತ ಹೋಪ್ಫುಲ್ ಹೇಳೋಕ್ಕಾಗಲ್ಲ, ಬಟ್ ಆದರೆ ತುಂಬ ಸಂತೋಷ. ಇದ್ರ ಜೊತೆಗೆ ಈಗ ಅಂಬರೀಷ್ ಅವ್ರಿಗೂ ಕೂಡ ಕರ್ನಾಟಕ ರತ್ನ ಕೊಡಬೇಕು ಅನ್ನೋಂಥ ಮತ್ತೊಂದು ಕೂಗೈತಿ. ಅದೇ ಹೇಳಬೇಕಂತಿದೆ ಅಲ್ಲ, ಅಮ್ಮನಿಗೆ ನಾನು ನಿನ್ನೆನೂ ಹೇಳ್ತಾ ಇದ್ದೆ,
ವಿಷ್ಣು ಅಂಕಲ್ ಸಪೋಸ್ ಅಮ್ಮ ಇದ್ದರು, ಅಮ್ಮ ಇರೋ ಟೈಮಲ್ಲಿ ವಿಷ್ಣು ಸರ್ಗೆ ಬಂದಿದ್ರೇನು ಅಮ್ಮ ಅಷ್ಟೇ ಖುಷಿ ಪಡೋರು. ನಾನು ಹೇಳ್ದಲ್ಲ, ಅವರು ಇವರು ಅಂತ ನಾವು ಯಾವತ್ತೂ ನೋಡಿಲ್ಲ. ಎಲ್ಲರೂ ನಮ್ಮ ಫ್ಯಾಮಿಲಿ, ನಮ್ಮ ಫಿಲ್ಮ್ ಇಂಡಸ್ಟ್ರಿ ನಮ್ಮ ಫ್ಯಾಮಿಲಿ. ಅವ್ರಿಗೆ ಬರಬೇಕು, ನನಗೆ ಬರಬೇಕು, ಅವ್ರಿಗೆ ಯಾಕೆ ಬಂತು ಅಂತ ಯಾವತ್ತೂ ಆ ಥರ ಬರಲ್ಲ. ಸೊ ಅಮ್ಮಗೆ ಬಂದಿದ್ರೇನು ಅಷ್ಟೇ, ವಿಷ್ಣು ಅಂಕಲ್ ಇದ್ದಿದ್ರೆ ಅವ್ರು ಅಷ್ಟೇ ಖುಷಿ ಪಡೋರು. ವಿಷ್ಣು ಅಂಕಲ್ಗೆ ಬಂದಿದೆ ಅಂತ ಅಮ್ಮ ಇದ್ದಿದ್ರೆ ಅಷ್ಟೇ ಅಮ್ಮಂಗೂ ಅಷ್ಟೇ ಖುಷಿ. ನನಗೆ ಬಂದಿರೋ ಥರನೇ ಅವ್ರಿಗೂ ಆ ಫೀಲಿಂಗ್ ಬಂದಿರುತ್ತೆ. ಅದೇ ಥರ ಅಂಬರೀಷ್ ಅಂಕಲ್ ಆಬ್ವಿಯಸ್ಲಿ ಸಚ್ ಅ ಬಿಗ್ ಐಕಾನ್. ನಮ್ಮ ಅಮ್ಮನಿಗೆ ಮೋಸ್ಟ್ ಕ್ಲೋಸೆಸ್ಟ್ ಪರ್ಸನ್ ಅಂದರೆ ಅಂಬರೀಷ್ ಅಂಕಲ್. ಇದು ಸುಮಲತಾ ಆಂಟಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ತಮ್ಮ ಅಂತ ಅಂಬರೀಷ್ ಅಂಕಲ್ ಕಂಡ್ರೆ ಅಷ್ಟು ಪ್ರೀತಿ ಅಮ್ಮಂಗೆ. ಚಿಕ್ಕ ವಿಷಯಕ್ಕೆ ಏನು ವಿಷಯ ಆದ್ರೇನು, ಏನಾದರೂ ಅವ್ರಿಗೆ ಬೇಕು, ಮನಸ್ಸಲ್ಲಿ ಸಂತೋಷ ಆಗಲಿ ದುಃಖ ಆಗಲಿ, ಅಂಬರೀಷ್ ಅಂಕಲ್ಗೆ ಫಸ್ಟ್ ಫೋನ್ ಮಾಡೋರು. ನನ್ನ ತಮ್ಮ ಅವ್ರು ಹೋಗಿದ್ದ ದಿವಸನೂ ಅಮ್ಮ ಅಷ್ಟು ಬೇಜಾರು ಮಾಡ್ಕೊಂಡಿರೋರು ಯಾರೂ ಇರಲ್ಲ. ಅಷ್ಟು ಅಂದರೆ ಅವ್ರಿಗೆ ಅಷ್ಟು ಫೀಲಿಂಗ್ ಆಯಿತು ಅಂಬರೀಷ್ ಅಂಕಲ್ ಇಲ್ಲ ಅಂತ. ಸೊ ಖಂಡಿತ ಅಂಬರೀಷ್ ಅಂಕಲ್ ಬರಲೇಬೇಕು. ಹೀ ಈಸ್ ನಮ್ಮ ಇಂಡಸ್ಟ್ರಿಗೆ ಒಂದು ದೊಡ್ಡ ಅವರು ಮೋಸ್ಟ್ ಏನು ಹೇಳಿ ಲೀಡರ್ ಆಗಿದ್ದರು. ಅವ್ರು ಇಲ್ಲದೆ ಇವಾಗ ಆ್ಯಕ್ಚುಲಿ ಒಬ್ಬರು ಅವ್ರ ಸ್ಥಾನದಲ್ಲಿ ನಿಲ್ಲಕ್ಕೆ ಯಾರೂ ಅಲ್ಲಿ ಇಲ್ಲ. ಸೊ ಅದಕ್ಕೆ ಡೆಫಿನೆಟಾಗಿ ಅಂಬರೀಷ್ ಅಂಕಲ್ ಕೊಡಲೇಬೇಕು 100%. ಇದ್ರ ಜೊತೆಗೆ ಮೇಡಮ್, ಸರೋಜದೇವಿ ಅವರ ಸಿನಿಮಾಗಳು ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಬಬ್ರುವಾಹನ್ ಆಗಿರ್ಬೋದು, ತುಂಬ ಜನ ಈಗಲೂ ಕೂಡ ಇಷ್ಟಪಡ್ತಾರೆ. ಸೊ ನಿಮಗೆ, ನೀವು ಅವರ ಮಗಳಾಗಿ ಅವರ ಪ್ರೀತಿಯ ಚಿತ್ರ ಯಾವುದು? ನೀವು ಅತಿ ಹೆಚ್ಚು ಅವ್ರಿಗೆ ಇಷ್ಟಪಡುವಂಥ ಅವ್ರದ್ದು ಸಿನಿಮಾ? ಭಾಗ್ಯವಂತರು ಮೈ ಫೇವ್ರೆಟ್. ನನಗೆ ಆ ಹಾಡುಗಳು ತುಂಬ ಇಷ್ಟ. ಆ್ಯಂಡ್ ಅದು ಅವ್ರು ಹೇಗೆ ವೈಫ್ ಆಗಿದ್ರು ಅದರಲ್ಲಿ ನನಗೆ ಅದು ತುಂಬ ಗೊತ್ತಿದೆ. ಅದ್ರ ಬಗ್ಗೆ ಅಮ್ಮ ಯಾವಾಗಲೂ ಹೇಳೋರು. ಅವರ ನೇಚರ್ ಅದ್ರಲ್ಲಿ ಹೆಂಗಿದ್ದಾರೆ, ಇನ್ನಸೆಂಟ್ ಆಗಿರ್ತಾರೆ ಅವರು, ಹೇಗೆ ರಾಜ್ಕುಮಾರ್ ಅಂಕಲ್ ಜೊತೆ ಹೇಗಿದ್ರು, ಅದರಲ್ಲೆಲ್ಲ ನಮ್ಗೆ ಅದ್ರ ಬಗ್ಗೆ ರಿಯಲ್ ಸ್ಟೋರೀಸ್ ಗೊತ್ತಿದೆ, ಚಿಕ್ಕ ವಿಷಯ ಆ ಶೂಟಿಂಗ್ ಟೈಮಲ್ಲಿ. ಸೊ ನಂಗೆ ಅದು ತುಂಬ ಇಷ್ಟ, ಹಾಡುಗಳು ಇಷ್ಟ, ಅಮ್ಮ ಅವ್ರದ್ದು ಕೆಮಿಸ್ಟ್ರಿ ಚೆನ್ನಾಗಿದೆ. ಸೊ ನಂಗೆ ಅದು ಐ ಥಿಂಕ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಮೂವೀಸ್. ನೀವೇನಾದರೂ ಹಾಡೋದು ಆ ಥರದ್ದು ಏನಾದರೂ ಅಭ್ಯಾಸ ಇದೆ? ಇಲ್ಲ ಹಾಡ್ತೀನಿ, ಲೈಕ್ ಡ್ಯಾನ್ಸ್ ಮಾಡ್ತೀನಿ, ಬಟ್ ನಾಟ್ ಆನ್ ಸ್ಕ್ರೀನ್. ಚಿತ್ರರಂಗದಲ್ಲಿ ಅಪಾರವಾದಂಥ ಪ್ರೀತಿ ಇದೆ. ಬೆಳಗ್ಗೆ ಸುಧಾರಾಣಿ ಅವರು ನೆನಪು ಮಾಡ್ಕೋತಾ ಇದ್ರು. ನಾನು ಹೇಳಿದೆ ಅಲ್ಲ, ಲೈಕ್ ಎಲ್ಲರೂ ನಮ್ಮ ಜೊತೆ ಫ್ರೆಂಡ್ ಆಗಿದ್ದೀವಿ. ಎಲ್ಲರೂ ಅಂದರೆ ಫುಲ್ ನಾವು ಏನಿದ್ರೇನು ನಾವು ಒಂದು ಸೇರ್ತೀವಿ ಅಂದರೆ ಎಲ್ಲರಿಗೂ ಫೋನ್ ಮಾಡೋದು ನಾನು, ಅವರು ನನಗೆ ಫೋನ್ ಮಾಡ್ತಾರೆ. ಮಾಲಾಶ್ರೀ ಅಮ್ಮ ಆಗಿರಲಿ, ಸುಧಾರಾಣಿ ಹೇಳ್ತಾ ಇದ್ರು. ಸುಧಾರಾಣಿ ಮೇಡಮು ಸರೋಜಾ ಮೇಡಮ್ ಮನೆಗೆ ಹೋದರೆ ಅವ್ರ ಫೋಟೋಗಳೆಲ್ಲ ತೋರಿಸ್ತಾ ಇದ್ರು. ಸೊ ನನಗೊಂದಿಷ್ಟು ಚಿತ್ರರಂಗದಲ್ಲಿ ಸಲಹೆ ಕೊಡ್ತಾ ಇದ್ರು, ಹಿಂಗಿರಬೇಕು, ಸೊ ನಿದ್ದೆ ಮಾಡು, ಖುಷಿಯಾಗಿರು, ಆ ಥರದ್ದೆಲ್ಲ ಒಂದಷ್ಟು ಹೆಂಗೆ ನಡ್ಕೋಬೇಕು ಅದೆಲ್ಲ ಸಲಹೆ ಕೊಡ್ತಾ ಇದ್ರು. ಸೊ ಅವ್ರ ಮನೆಗೆ ಹೋದರೆ ನಂಗೆ ಒಂಥರ ತುಂಬ ಖುಷಿ ಆಗ್ತಾ ಇತ್ತು. ಹೌದು, ನಾನು ಹೇಳ್ದೆ ಅಮ್ಮಂದು ಹುಟ್ಟಿದ ಹಬ್ಬ ಒಂದು ಇಲ್ಲಿ ಫೆಸ್ಟಿವಲ್ ಥರ. ಎಲ್ಲರನ್ನ ನಾನು ಅಮ್ಮನಿಗೆ ಹೇಳ್ದೇನೆ ಎಲ್ಲರನ್ನ ಕರಿತಾ ಇದ್ದೆ ಎವ್ರಿ ಇಯರ್. ಈ ವರ್ಷ ಒಂದು ಮಾಡಿಲ್ಲ, ಯೂಶ್ವಲಿ ಎವ್ರಿ ಇಯರ್ ನಾನು ಒಂದು ಸತ್ಯನಾರಾಯಣ ಪೂಜೆ ಆಗಲಿ, ಒಂದು ಊಟ ಆಗಲಿ, ಅವ್ರನ್ನೆಲ್ಲ ಕರೆದು, ಈ ನಮ್ಮ ಫ್ಯಾಮಿಲಿನ ಅವ್ರನ್ನೆಲ್ಲ ಕರೆದು ಊಟಕ್ಕೆ ಬನ್ನಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಾನು ಕರೀದಿದ್ರೇನು ಯಾಕೋ ಇಂದು ಫೋನ್ ಮಾಡಿಲ್ಲ, ನಮಗೆ ಅಮ್ಮನ ಬರ್ಡೇಗೆ ಮಿಸ್ ಆಗ್ತಾಯಿದೆ ಅಂತ ಅವರೇ ರೆಡಿಯಾಗಿರ್ತಾಯಿದ್ರು. ಲೈಕ್ ಎಲ್ಲರೂ, ಶ್ರುತಿ ಅಕ್ಕ ಆಗಲಿ, ತಾರಮ್ಮ ಆಗಲಿ, ಸುಧಾರಾಣಿ ಅಕ್ಕ ಆಗಲಿ, ಎಲ್ಲರೂ ಅಮ್ಮಗೊಂದು ಒಂದು ಗಿಫ್ಟ್ ತರೋದು, ನಾವೆಲ್ಲ ಇಲ್ಲಿ ಕೂತ್ಕೊಂಡು ಊಟ ಮಾಡೋದು, ನಕ್ಕೊಂಡು ಸ್ಟೋರೀಸ್ ಹೇಳಿ, ಕೇಕ್ ಕಟ್ ಮಾಡಿ, ಇದೆಲ್ಲ ಎವ್ರಿ ಇಯರ್ ನಾವು ಮಾಡ್ತಾ ಇರೋದು. ಫೈನಲಿ ಈಗ ಕರ್ನಾಟಕ ರತ್ನ ಸರೋಜದೇವಿ ಅವರಿಗೆ ಒಲಿದು ಬಂದಿರುವಂಥದ್ದು. ಸೊ ಖುಷಿ ಆಗ್ತಿದೆ ಇಡೀ ಕರ್ನಾಟಕ ಕೂಡ. ಸೊ ಫೈನಲ್ ಹೊರಡೆ ಹೇಳೋದು ಅಷ್ಟೇ, ನೀವು ಇದರಿಂದ ನಮಗೆ ಮಾಡಿಕೊಡ್ಬೇಕು. ನಮಗೆ ಈ ರಸ್ತೆ ಒಂದು ಆದರೆ ಇನ್ನೂ ಸಂತೋಷ ಆಗುತ್ತೆ. ನಾನು ಅದು ಒಂದೇ ಕೇಳ್ಕೊಬೇಕು ಸರ್ಕಾರನ, ಇನ್ನೇನು ಬೇಡ. ನಾನು ಹೇಳಿದ ಥರ ಅಮ್ಮಗೆ ಎಲ್ಲ ದೇವ್ರು ಕೊಟ್ಟಿದ್ದಾನೆ, ಲೈಕ್ ನಮ್ಗೆ ಇದು ಬೇಕು ಅದು ಬೇಕು ಅಂತ ಕೇಳಲ್ಲ. ಬಟ್ ಈ ಒಂದು ರಸ್ತೆನ ಅವ್ರ ಹೆಸರಲ್ಲಿ ಹಾಕ್ಕೊಟ್ರೆ ನಮಗೆ ಶಾಶ್ವತವಾಗಿ ಅಮ್ಮನ ಹೆಸರು ಇರುತ್ತೆ ಅಂತ ಅದು ಒಂದು ಆಸೆ ಬಿಟ್ಟರೆ ಇನ್ನೇನೂ ಇಲ್ಲ. ಇಷ್ಟು ಸರೋಜದೇವಿ ಅವರ ಮಗಳಾಗಿರ್ತಕ್ಕಂಥ ಹಿಂದೂ ಅವರ ಮಾತು. ಸೊ ಅಮ್ಮನಿಗೆ ಈಗಾಗಲೇ ಎಲ್ಲವೂ ಇದೆ. ಸೊ ಸರ್ಕಾರ ಕರ್ನಾಟಕ ರತ್ನ ಕೊಟ್ಟಿರೋದು ತುಂಬ ಖುಷಿ ಇದೆ. ಇದ್ರ ಜೊತೆಗೆ ಚಿತ್ರರಂಗದಲ್ಲಾಗಿರ್ಬೋದು ಅಥವಾ ಸಮಾಜ ಸೇವೆ ನಾನು ಕೂಡ ಮಾಡ್ತಾ ಇದ್ದೀನಿ. ಅಮ್ಮ ಏನು ಮಾಡ್ತಾ ಇದ್ರೆ ಅದು ನಾನು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಮನವಿ ಏನಂತ ಹೇಳಿದ್ರೆ, ಈಗ ಮಲ್ಲೇಶ್ವರಂನ 11ನೇ ಅಡ್ಡ ರಸ್ತೆಗೆ ಏನು ಹೆಸರಿಡಬೇಕು ಅವ್ರದ್ದು ಅಂತಿದೆ. ಸೊ ಸರ್ಕಾರ ಆದಷ್ಟು ಬೇಗ ಅದ್ರ ಕಡೆ ಒಂದಷ್ಟು ಹೆಚ್ಚಿನ ಗಮನ ಕೊಟ್ಟು ಮಾಡಿದ್ರೆ ತುಂಬ ಒಳ್ಳೆಯದು ಎನ್ನುವಂಥ ಮಾತನ್ನು ಆಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಡಿ, ರಿಪಬ್ಲಿಕ್ ಕನ್ನಡ.